ನಮಸ್ಕಾರ, ವೆಲ್ಕಮ್ ಟು ಸೊಲ್ಯೂಷನ್ಸ್ ವಿತ್ ಸಾತ್ವಿಕ್. ನೀವು ಅಶ್ವಿನಿ ಮತ್ತು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರೋರಾಗಿದ್ದರೆ, ಅಂದರೆ ನಿಮ್ಮ ರಾಶಿ ಮೇಷ ರಾಶಿ ಆಗಿದ್ದರೆ, ಈ ಬರುವ 2 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೇನು ಒಳ್ಳೆ ಬದಲಾವಣೆಗಳು ಆಗುತ್ತೆ ಅದನ್ನು ನಾನು ಈಗ ತಿಳಿಸ್ಕೊಡ್ತೀನಿ. ಇನ್ಫ್ಯಾಕ್ಟ್ ಆಲ್ರೆಡಿ ಅದು ಸ್ಟಾರ್ಟ್ ಆಗಿದೆ. ಈಗ ದೀಪಾವಳಿ ಏನು 3-4 ದಿನ ಹಿಂದೆ ನಾವು ದೀಪಾವಳಿನ ಆಚರಿಸಿದ್ವಿ, ಇನ್ನೂ ಆಕ್ಚುಲಿ ನಡೀತಾ ಇದೆ ಕೆಲವು ಕಡೆ, ರೈಟ್? ಅಲ್ಲಿಂದ ಪ್ರಾರಂಭ ಆಗಿ ನೆಕ್ಸ್ಟ್ 2 ಮಂತ್ಸ್ ಅಪ್ರಾಕ್ಸಿಮೇಟ್ಲಿ 2-2.5 ತಿಂಗಳು ತುಂಬ ಒಳ್ಳೆ ಬದಲಾವಣೆ, ತುಂಬ ನಿಮ್ಮ ಜೀವನದಲ್ಲಿ ಒಳ್ಳೆ ಘಟನೆಗಳು ನಡೆಯುತ್ತೆ. ಓಕೆ, ಸೊ ಇದು ಏನು, ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮೇಷ ರಾಶಿ, ಓಕೆ, ಸೊ ಅಂತ ಹೇಳಿದ್ರೆ ನಾವು ಅಶ್ವಿನಿ ಮತ್ತು ಭರಣಿ ನಕ್ಷತ್ರ, ಓಕೆ, ಯಾರು ಇರ್ತಾರೆ ಅವ್ರಿಗೆ ಮೇಷ ರಾಶಿ ಅಂತ ಕರಿತೀವಿ, ಅಂದ್ರೆ ಮೇಷ ರಾಶಿ ಅಂತ ತಗೋತೀವಿ. ಸೊ ಇಷ್ಟು ದಿನ ಗುರು, ಓಕೆ, ಗುರು ಗ್ರಹ ಏನಿತ್ತು ಅದು 3ನೇ ಮನೆಯಲ್ಲಿತ್ತು, ಮಿಥುನ ರಾಶಿಯಲ್ಲಿತ್ತು. ಈಗ ಅದು 4ನೇ ಮನೆ, ಅಂದರೆ ಕರ್ಕಾಟಕ ರಾಶಿಗೆ ಚಲನೆ ಮಾಡ್ತಾ ಇದೆ, ಮೂವ್ ಆಗ್ತಾ ಇದೆ. ಸೊ 4ನೇ ಮನೆ ತುಂಬ ಒಳ್ಳೆ ಮನೆ. ಸೊ 4ನೇ ಮನೆ ನಾವು ತಾಯಿಗೆ ಕಂಪೇರ್ ಮಾಡ್ತೀವಿ. ವಾಹನಗಳು ಮತ್ತು ಪ್ರಾಪರ್ಟಿ, ಓಕೆ, ಇದೆಲ್ಲದಕ್ಕೂ ನಾವು ಅಸೋಸಿಯೇಟ್ ಮಾಡ್ತೀವಿ. ಸೊ ಹಾಗಾಗಿ ಈ ಒಂದು 2-2.5 ತಿಂಗಳಲ್ಲಿ ನೀವು ಮೇಷರಾಶಿ ಅವರು ಆಗಿದ್ದರೆ ವಾಹನಗಳು ತಗೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದು 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಅಥವಾ ಪ್ರಾಪರ್ಟಿ, ರಿಯಲ್ ಎಸ್ಟೇಟ್, ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಪ್ಲಸ್ ನಾ ಹೇಳಿದಾಗೆ 4ನೇ ಮನೆನ ನಾವು ತಾಯಿಗೆ ಕಂಪೇರ್ ಮಾಡೋದ್ರಿಂದ, ಅಂದರೆ ತಾಯಿ ಸ್ಥಾನ ಅಂತ ನಾವು ಹೇಳೋದ್ರಿಂದ, ನಿಮ್ಮ ತಾಯಿ ಬದುಕಿದ್ರೆ ಅವರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಸಂಬಂಧ ಇಂಪ್ರೂವ್ ಆಗುತ್ತೆ. ಅವ್ರಿಗೇನಾದರೂ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇದೆ, ಸುಧಾರಿಸ್ಕೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನಿಮ್ಮ ತಾಯಿಗೆ ಇದು ಒಳ್ಳೆ ಪಾಸಿಟಿವ್ ರಿಸಲ್ಟ್ ಕೊಡುವಂಥ ಒಂದು ಸಮಯ. ಇನ್ನು ನಾವು 4ನೇ ಮನೆನ ಹೌಸ್ ಆಫ್ ನೇಟಿವ್ ಅಂತಲೂ ಕರಿತೀವಿ. ಅಂದರೆ ನೀವು ಹುಟ್ಟು ಬೆಳೆದಂಥ ಜಾಗ, ನೀವು ಅದನ್ನು ಬಿಟ್ಟು ಇವಾಗ ಬೇರೆ ಎಲ್ಲೋ ಸೆಟ್ಲ್ ಆಗಿದ್ದೀರಾ ಅಂತ ಹೇಳಿದ್ರೆ, ಈ ಒಂದು 2-2.5 ತಿಂಗಳಲ್ಲಿ ನಿಮ್ಮ ನೇಟಿವ್ ಪ್ಲೇಸಿಂದ ಸಡನ್ನಾಗಿ ಏನೋ ಒಂದು ನ್ಯೂಸ್, ಒಳ್ಳೆ ನ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ನಿಮ್ಮ ಓಲ್ಡ್ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸು, ಒಟ್ಟು ನಿಮ್ಮ ನೇಟಿವ್ಗೆ ಸಂಬಂಧಪಟ್ಟಿದ್ದು, ನೀವು ಹುಟ್ಟು ಬೆಳೆದಂಥ ಒಂದು ಜಾಗ ಏನಿದೆ ಅಲ್ಲಿಗೆ ಸಂಬಂಧಪಟ್ಟಿದ್ದ ಕಡೆಯಿಂದ ನಿಮಗೆ ಪಾಸಿಟಿವ್ ನ್ಯೂಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಸೊ 4ನೇ ಮನೆನ ನಾವು ಒಳ್ಳೆ ಮನೆ, ಪ್ರಾಸ್ಪ್ಯಾರಿಟಿ, ಅಂದರೆ ಒಳ್ಳೆ ದುಡ್ಡು ಕಾಸು, ಒಳ್ಳೆ ಸಂಬಂಧ, ಮನಸ್ಸಿಗೆ ಶಾಂತಿ ಸಂತೋಷ ಇದೆಲ್ಲ ಸಿಗುವಂಥ ಮನೆ ಆಗಿರೋದ್ರಿಂದ, ಇಲ್ಲಿ ಗುರುಗ್ರಹ ಚಲನೆ ಮಾಡ್ತಿರೋದ್ರಿಂದ ಈ ಒಂದು 2-2.5 ತಿಂಗಳು ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆ ಬದಲಾವಣೆಗಳಾಗತ್ತೆ. ಪ್ಲಸ್ ಒಂದು 2-3 ತಿಂಗಳು ಅದು ಸ್ವಲ್ಪ ಚೇಂಜ್ ಆಗುತ್ತೆ, ಯಾಕಂದರೆ ಗುರುಗ್ರಹ ವಾಪಸ್ ಬರುತ್ತೆ. ಬಟ್ 2026 ಮತ್ತೆ ನಿಮಗೆ ಇದೇ ಫಲಗಳು, ಅಂದರೆ ಒಳ್ಳೆ ಫಲಗಳು ಮತ್ತೆ ರಿಪೀಟ್ ಆಗುತ್ತೆ. ಅಂದರೆ ನೆಕ್ಸ್ಟ್ 1-1.5 ವರ್ಷ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆ ಬದಲಾವಣೆಗಳು ಆಗುತ್ತೆ. ನಾ ಹೇಳಿದಾಗೆ ವೆಹಿಕಲ್ಸ್ ಪರ್ಚೇಸ್ ಮಾಡೋದಿರ್ಬೋದು, ರಿಯಲ್ ಎಸ್ಟೇಟ್ ಅಂದರೆ ಸೈಟು ಮನೆ ತಗೊಳ್ಳೋದಿರ್ಬೋದು, ಓಕೆ, ಇದೆಲ್ಲ ನಿಮಗೆ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ, ನೀವು ಅಶ್ವಿನಿ ಮತ್ತು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರೋರು ಆಗಿದ್ದರೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಆಲ್ ದ ಬೆಸ್ಟ್. ನಮಸ್ಕಾರ.